ಮಗಳಿವಳು ನಮ್ಮ ಪುಣ್ಯವತಿ. ನಂದನ್, ಯಾರಿದು? ಗೊತ್ತಿಲ್ಲ ಅಜ್ಜಿ, ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಇವ್ರ ಫೋಟೋ ನಿನ್ನ ಕಾರ್ಗೆ ಹೇಗೆ ಬಂತು? ಅದು ಅಜ್ಜಿ, ಇವತ್ತು ಮಂಡ್ಯ ಹತ್ರ ಬರುವಾಗ ರಸ್ತೆ ಮಧ್ಯೆ ಒಂದು ಹುಡುಗಿ ಒಂದಷ್ಟು ಫೋಟೋಗಳು ಬೀಳ್ಸ್ಕೊಂಡು ಹೋಗಿದ್ಲು. ಫೋಟೋನ ಹುಡುಗಿಗೆ ಕೊಡೋಕ್ಕಾಗಲಿಲ್ಲ, ಎಸೆಯೋಕ್ಕೂ ಮನಸ್ಸಾಗಲಿಲ್ಲ, ಅದಕ್ಕೆ ಇಟ್ಕೊಂಡೆ. ನವೀನ, 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 ಏನೋ ಇದು ಕಾಯ್ಕೊಂಡಿದ್ದವ್ರಂಗೆ ಕರೆದ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟೆ. ನಾನು ಯಾವಾಗ್ಲೂ ನೀನ್ ಕರೆಯೋದನ್ನೇ ಕಾಯ್ಕೊಂಡಿರ್ತೀನಿ ಪೂರ್ವಿ. ನವೀನ, ನಿನ್ನಿಂದ ಒಂದು ಎಲ್ಪ್ ಆಗ್ಬೇಕು ಕಣ್ಲಾ. ಓ ಅಷ್ಟೇಯಾ? ಇರು ಒಂದು ನಿಮಿಷ. ಏಯ್, ನಿಲ್ಸು ನಿಲ್ಸು ನಿಲ್ಸು. ನೀನು ಕಿಟಕಿ ತಾವ ಮೊಬೈಲ್ ಇಟ್ಕೊಂಡು ಊರಿಗೆಲ್ಲ ಕೇಳಿಸೋ ಹಂಗೆ ಹಾಡು ಹಾಕಿದ್ರೆ ಆಟೆಯ ನಿಮ್ಮವ್ವನೇ ಸಾಕು ಬಂದು ಹಾಕೊಡ್ತಾಳೆ. ಆಮೇಲೆ ಅಪ್ಪ ಹಿಂಗೆ ಗೊತ್ತಾಗ್ಬಿಡ್ತೈತೆ. ಹಂಗಿದ್ರೆ ನನ್ನ ಮೊಬೈಲೇ ಕೊಡ್ಲಾ? ಆದ್ರೆ ಅವ್ವ ಯಾರಿಗಾದ್ರೂ ಫೋನ್ ಮಾಡೋದು ನನ್ನ ಫೋನಿಂದೇನಯ್ಯ. ಬೇಡ ಬೇಡ, ಬೇರೆ ಏನು ದಾರಿ ಐತೆ? ನನ್ನ ತಾವ ಬ್ಲೂಟೂತ್ ಸ್ಪೀಕರ್ ಐತೆ, ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ನೀನು ಸ್ಪೀಕರ್ ಹಿಡ್ಕೊ. ಕೊಡು ಕೊಡು ಕೊಡು. ಬೇಗ ಕನೆಕ್ಟ್ ಮಾಡು. Hey, shut! ಕಾಗ್ಗಳೆಲ್ಲ ಬಂದು ಮನೆ ಮೇಲೆ ಕುತ್ಕೊಂಡು ಅವ ಪದ್ಮಿನಿ, ಅವ ಪದ್ಮಿನಿ, ಪದ್ಮಿನಿ ಎಲ್ಲೋದು? ಒಬ್ರು ಕಾಣ್ತಿಲ್ವಲ್ಲ? ಪದ್ಮಿನಿ, ಪದ್ಮಿನಿ, ಇವಳಿಗೆ ಒಂದು ಮುಷ್ಟಿ ತಾಳ್ಮೆ ಹೆಚ್ಚಿಗೆ ಇದೆ ನಂದನ್. ವಿನಯವಂತೆ, ಜಾಣೆ. ಏನನ್ನ ಬೇಕಾದರೂ ಗೆಲ್ಬೋದು ಅನ್ನೋ ಜಾಣ್ತನ ಇದ್ರೂ ಕೂಡ ಇವಳ ತಾಳ್ಮೆ ಇದೆಯಲ್ಲ, ಅಹಂಕಾರನ ಹತ್ರಕ್ಕೂ ಸುಳಿಯೋದಕ್ಕೆ ಬಿಡೋದಿಲ್ಲ. ಕಣ್ಗಳಲ್ಲಿ ಕಾಣ್ತಾ ಇರೋ ಈ ಬೆಳಕು ಇವಳು ಸಂಸ್ಕಾರನ ತೋರಿಸುತ್ತೆ. ಒಟ್ನಲ್ಲಿ ಕೂಡು ಕುಟುಂಬದ ಕೊಂಡಿ ಕಳಚದೇ ಇರೋ ಹಾಗೆ ಬೆಸ್ಗೆ ಹಾಕ್ತಾ ಕಾಪಾಡ್ಕೊಂಡು ಹೋಗೋ ಹೆಣ್ಣು ಇವಳು. ಇದೇನಜ್ಜಿ, ಬರೀ ಫೋಟೋ ನೋಡಿ ಆ ಹುಡುಗಿ ಕ್ಯಾರೆಕ್ಟರ್ನ ಹೇಳ್ತಿದ್ಯಾ? ಈ ಫೋಟೋ ಜೊತೆ ನೀನು ಆಡಿದ ಮಾತುಗಳು ಇವಳು ಸ್ವಭಾವ ಏನು ಅಂತ ತೋರಿಸ್ತಾ ಇದೆ. ಮಧ್ಯ ರಸ್ತೆಯಲ್ಲಿ ಭಯ ಬಿಟ್ಟು ಶ್ರದ್ಧೆಯಿಂದ ಫೋಟೋ ಎತ್ಕೊಂಡ್ಲು ಅಂದ್ರೆ ಸಹನೆ ಇರೋಳು ತಾನೆ. ತನ್ನಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತ ಒದ್ದಾಡೋದು
ವಿನಯವಂತರ ಲಕ್ಷಣ ತಾನೆ. ಇನ್ನು ಯಾವುದೋ ಹುಡುಗ ತನ್ನನ್ನು ನೋಡ್ತಿದ್ದಾನೆ ಅಂತ ನರ್ವಸ್ ಆದ್ರೆ ಅವಳಲ್ಲಿ ಸಂಸ್ಕಾರ ತುಂಬಿ ತುಳುಕ್ತಿದೆ ಅಂತ ತಾನೇ ಅರ್ಥ. ಏನು ರಾಯರು ಮಾತಾಡ್ತಾನೆ ಇಲ್ಲ? ಏನೋ ನಂಗೇನು ಗೊತ್ತಿಲ್ಲ ಅಜ್ಜಿ. ನನಗೆಲ್ಲ ಗೊತ್ತಾಯ್ತು. ಅಜ್ಜಿ ಫೋಟೋ, ಅಜ್ಜಿ ಫೋಟೋ. ಅಯ್ಯೋ ಅಪ್ಪಯ್ಯ, ಅಯ್ಯೋ ಏನಕ್ಕ, ಮೊದ್ಲು ಇದನ್ನ ಆಫ್ ಮಾಡ್ತೀನಿ. ಹೆಂಗಪ್ಪ ಇದನ್ನ ಆಫ್ ಮಾಡೋದು? ಯಾಕೆ ಬಗತೈತಾ ಇಲ್ಲ? ಸಿನಿಮಾ ಹಾಡು ಬೇರೆ ಕೇಳ್ತಾ ಐತೆ. ಎಲ್ಲ ಮುಗಿದು ಹೋಯ್ತು. ಎಲ್ರು ಒಳಗಡೆ ಇದ್ರೆ ತಾನೆ? ಬಾಗ್ಲಾಗ್ ತೆಗಿತಾ ಇಲ್ಲ? ಓಹೋ, ಎಲ್ರು ಇಲ್ಲೇ ಇದ್ದೀರಾ? ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಬಾಗ್ಲು ಬೇರೆ ಹಾಕಿತ್ತು, ಸಿನಿಮಾ ಹಾಡು ಬೇರೆ ಕೇಳ್ತಿತ್ತಲ್ಲ, ಏನ್ ನಡೆಸ್ತಾ ಇದ್ದೀರಾ ಅಂತ. ಯೋನಿಲ್ಲಣಯ್ಯೋ, ಆ ಪಕ್ಕದ ಮನೆ ನವ್ವೇನು ಸಿನಿಮಾ ಹಾಕಿದ ಅನ್ಸುತ್ತೆ. ಹೌದಪ್ಪ, ನಮ್ಗುನುವೆ ಅದನ್ನ ಕೇಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ರೂ ಬಂದು ರೂಮ್ ಒಳಗೆ ಕೂತ್ಕೊಂಡು ದೇವ್ರ ದಾನ ಮಾಡಕ್ಕೆ ಶುರು ಮಾಡಿದ್ವಿ ಅಣ್ಣ. ಆದ್ರೆ ಈ ಕ್ವಾಣಿಂದಲೇ ಏನೋ ಸದ್ ಬತ್ತಿತ್ತಲ್ಲ. ಅಪ್ಪಯ್ಯ, ನವೀನನ್ ಕೋಣೆನು ಪಕ್ಕದಲ್ಲೇ ಐತಲ್ಲ. ಅತ್ಯಾಬೃತ ಹುಡುಗಂದು ಸರೋಜಮ್ಮಂಗೆ ಹೇಳ್ತೀನಿರು. ವಸಿ ನಮ್ಮ ಹುಡುಗಂಗ್ ಬುದ್ಧಿ ಹೇಳು, ಜೋರ ಆಡಾಕ್ಬಿಡ ಕ್ವಾಣಗೆ ಅಂತ. ಅಯ್ಯೋ ಅಣ್ಣಯ್ಯ, ಬ್ಯಾಡಣ್ಣಯ್ಯ, ನಮ್ಗೆ ಯಾಕೆ ಕಂಡೋರ್ ಮನೆ ಮಕ್ಳು ಕತೆ? ಯೋನಾರ ಮಾಡ್ಕೊಳ್ಳಿ. ನಾವ್ ಒಂದ್ ಹೇಳೋದು, ಆ ಸರೋಜಮ್ಮ ಅದಕ್ 4 ಸೇರಿಸ್ಕೊಂಡು ನಮ್ಮನೆ ಮಕ್ಳು ಬಗ್ಗೆನೇ ಮಾತಾಡ್ಬಿಡ್ತಾಳೆ. ಅದು ದಿಟ ಅನ್ನು. ಗಾಜಿನ ಮನೇಲಿ ನಿಂತ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಹೊಡಿಬಾರ್ದು. ಹೆಣ್ಮಕ್ಳು ತಂದೆ ನಾನು. ಹೊಟ್ಟೆ ಕಿಚ್ಚುಗೋಸ್ಕರ ನಾಳೆ ನಮ್ಮ ಹೆಣ್ಮಕ್ಳ ಕಡೆ ಕೈ ತೋರಿಸ್ಕೊಂಡು ಏನೇನೋ ಮಾತಾಡಬಾರ್ದು. ಬನ್ನಿ, ಊಟಕ್ಕೆ ಬಡಿಸ್ತೀನಿ. ಬರುವ, ಬರ್ರಿ ಬರ್ರಿ. ವೀರೇಂದ್ರ, ಮಂಡ್ಯದ ಹತ್ರ ಇರೋ ಒಂದು ಹಳ್ಳಿ ಹುಡುಗಿ ಇವಳು. ರಾತ್ರಿ ಅಷ್ಟರೊಳಗೆ ಇವಳು ಊರು ಯಾವುದು, ಇವಳ ಅಪ್ಪ ಅಮ್ಮ ಯಾರು, ಮನೆತನ ಎಂಥದ್ದು, ಎಲ್ಲವೂ ಡೀಟೇಲ್ಸು ನನಗೆ ಬೇಕು. ಅಮ್ಮಾಜಿ, ಇದು ಯಾಕೆ ಅಂತ ಹೇಳ್ತೀನಿ, ಮೊದಲು ಡೀಟೇಲ್ಸ್ ಕೊಡು. ಹಾಂ ಅಮ್ಮಾಜಿ, ನನ್ನ ಫ್ರೆಂಡ್ ರಾಜಶೇಖರ್ ಅದೇ ಊರಿನವರು. ಅವ್ರ ಹತ್ರ ನಾನು ವಿಚಾರಿಸ್ತೀನಿ ಅಮ್ಮಾಜಿ. ಸರಿ. ಓ ಅಣ್ಣಯ್ಯ, ಬಜ್ಜಿ ಆರೋಯ್ತೈತೆ, ಬಿರ್ಬಿರ್ ಬಾ. ಬಂದೆ ಬಂದೆ.
ರಮಣ ಇಲ್ಲಿ ಗಂಟ ನಿನ್ನೆ ನೋಡೋಣ ಅಂತ ಮನೆ ಹತ್ರ ಹೋಗಿದ್ದ ಭುಜಂಗಣ್ಣ. ನಾವು ಅವಾಗ ಮನೆಯವರೆಲ್ಲ ತೋಟಕ್ಕೆ ಬಂದು ಬಜ್ಜಿ ಗಿಜ್ಜಿ ತಿಂದ್ಕೊಂಡು ಅದು ಇದು ಮಾತಾಡ್ತಿರ್ತೀವಿ. ನಾವು ಟಿವಿಗೆ ನೋಡೋರಲ್ವಲ್ಲ, ನಮ್ಗಿದೇ ಖುಷಿ. ಏನೋ ಬಂದಿದ್ದು? ನಾಳೆ ನಿಮ್ಮ ಮಕ್ಳು ಓದ್ತಾ ಇರೋ ಕಾಲೇಜಲ್ಲಿ ಡ್ಯಾನ್ಸ್ ಆಡಿಷನ್ ಐತೆ. ಅಯ್ಯೋ ಅಕ್ಕ, ಅದಕ್ಕೆ ಸಂಬಂಧಪಟ್ಟಂಗೆ ಇಂಥ ಓಸಿ ಮಾತಾಡ್ಬೇಕಾಗಿತ್ತು. ಡ್ಯಾನ್ಸ್ ಕಾಂಪಿಟೇಷನ್ ನನಗೆ ಅದ್ರ ಬಗ್ಗೆ ಇಷ್ಟ ಇಲ್ಲ ಬಿಡು. ನಾವು ಅಂಥದ್ರಿಂದ ಎಲ್ಲ ದೂರ. ಏನ್ ಡ್ಯಾನ್ಸ್ ಇಂದ ದೂರ ಅಂತ ಹೇಳ್ತಾ ಇದೀಯಾ? ಆದ್ರೆ ಆ ಡ್ಯಾನ್ಸ್ ನಿನ್ನ ಹತ್ರ ಬಂದೈತೆ ಭುಜಂಗಣ್ಣ. ಅಯ್ಯೋ ಮುಗೀತು ಅಕ್ಕ, ಈಗ ಏಳೇ ಬಿಡ್ತಾರೆ. ಈಗ ನಾಳೆ ಕಾಂಪಿಟೇಷನ್ಗೆ ಜನರೇಟ್ರು AC ಲೈಟಿಂಗ್ ಹಾಕೋನು ದಿಢೀರ್ ಅಂತ ಬರೋಣ ಅಂತ ಹೇಳ್ಬಿಟ್ಟ. ಅದಕ್ಕೆ ನೀನು ದೊಡ್ಡ ಮನಸ್ಸು ಮಾಡಿ ಬರ್ಬೇಕು ಭುಜಂಗಣ್ಣ. ಅವ್ರಿಗಿಂತವೆಲ್ಲ ಇಷ್ಟ ಆಗಕ್ಕಿಲ್ಲ, ಅವ್ರು ಬರಕ್ಕಿಲ್ಲ. ನೀವ್ ಹೋಗ್ರಮಣ, ಹೋಗು. ನೀನು ಬಂದ್ರೆ ನಿಮ್ಮ ಮಕ್ಕಳು ಓದ್ತಾರ ಕಾಲೇಜ್ ಮರ್ಯಾದೆ ಉಳಿತದೆ. ಆಯ್ತು ಬಿಡು, ಬರ್ತೀನಿ. ಅಷ್ಟು ಮಾಡು, ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ. ಸರಿನಾ? ನಾ ಬರ್ಲಾ? ಮಾಲ್ತಿ, ಇವಳ ಹೆಸರು ಪದ್ಮಿನಿ ಅಂತ. ಮಂಡ್ಯ ಹತ್ರ ಇರೋ ಒಂದು ಹಳ್ಳಿ ಹುಡುಗಿ. ಈ ಫೋಟೋನ ನಿಮಗೆಲ್ಲ ಯಾಕೆ ತೋರಿಸ್ತಾ ಇದ್ದೀನಿ ಅಂತನಾ? ಇವಳ ಫೋಟೋ ನೋಡ್ತಿದ್ದ ಹಾಗೆ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ವಾಟ್? ಹಳ್ಳಿ ಹುಡುಗಿ ಈ ಮನೆ ಸೊಸೆನಾ? ಆಗ್ಬಾರ್ದು ಅಂತ ಏನಿಲ್ಲ, ಆದ್ರೂ ಸೊಸೆಯಾಗಿ ಬರೋಳು ಎಲ್ಲಿಯವಳು ಅನ್ನೋದು ಮುಖ್ಯ ಆಗಲ್ಲ, ಎಂಥವಳು ಅನ್ನೋದು ಮುಖ್ಯ ಆಗತ್ತೆ.